ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫೋನ್ಪೇಗೆ ATM ಕಾರ್ಡ್ ಇಲ್ಲದೆ ಫೋನ್ಪೇ ಯಾವ ಥರ ಯೂಸ್ ಮಾಡಬೇಕು ಮತ್ತು ಯು ಪಿ ಐನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಒನ್ ಮೋರ್ ಅಂತ ಕಮೆಂಟ್ ಮಾಡಬೇಕು. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಫೋನ್ಪೇನ ಓಪನ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಫೋನ್ಪೇನ ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಪ್ರೊಫೈಲ್ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲಿ ನಮ್ಮದೊಂದು ಫೋಟೋ ಬಂದಿರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಮಗೆ ಇಲ್ಲಿಗೆ ಕೆಳಗಡೆ ಭಾಳಷ್ಟು ಕೂಡ ಆಪ್ಷನ್ಸ್ ಬಂದಿರುತ್ತೆ. ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ಸ್ ಅಂತ ಬಂದಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಗೊತ್ತಾಯ್ತಾ ಇಲ್ಲ ಸ್ನೇಹಿತರೆ? ಇಲ್ಲಿ ನೋಡಿ ಕೆಳಗಡೆ ಈ ಲೈನಲ್ಲಿ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಕೆಳಗಡೆ ಹೊಸದಾಗಿ ಅಕೌಂಟ್ ಆ್ಯಡ್ ಮಾಡೋಕ್ಕೆ ಅಂತ ತೋರಿಸ್ತಿರುತ್ತೆ. ನಮ್ಮ ಹತ್ರ ಇವಾಗ ICICI ಬ್ಯಾಂಕ್ ಇದೆ, ಅದಕ್ಕೆ ATM ಕಾರ್ಡ್ ಇಲ್ಲ, ಆದರೂ ಕೂಡ ನಾನು ಫೋನ್ಪೇನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ನನ್ನ ಹತ್ರ ಇದಿಷ್ಟು ಅಕೌಂಟ್ಗಳಿದ್ದಾವೆ, ಆದರೂ ಕೂಡ ನಿಮಗೆ ಒಂದು ATM ಕಾರ್ಡ್ ಮಾತ್ರ ಈ ಒಂದು ICICIಗೆ ಇಲ್ಲ. ಆದರೆ ಯಾವ ಥರ ICICI ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ಕೆಳಗಡೆ ನೀವು ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಬ್ಯಾಂಕ್ ಇದೆ ನಿಮ್ಮದು ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಚ್ ಬಾಕಲ್ಲಿ ಸರ್ಚ್ ಮಾಡಿ, ಅಥವಾ ಇಲ್ಲಿ ಕೆಳಗಡೆ ಇತ್ತಂದರೆ ಅಲ್ಲಿ ಕ್ಲಿಕ್ ಮಾಡಿ. ನನಗೆ ICICI ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ, ನಾನು ಇಲ್ಲಿ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಈ ಬ್ಯಾಂಕ್ ಈ ಮೊಬೈಲ್ ನಂಬರ್ಗೆ ಅಕೌಂಟ್ ಇದೆಯಾ ಇಲ್ವ ಅಂತ ಹೇಳ್ಬಿಟ್ಟು ಸರ್ಚ್ ಆಗ್ತಿದೆ. ಆಯಿತು, ಇದೆ ಅಂತ ಬಂತು. ಇಲ್ಲಿ ನೋಡಿ ರಿಸ್ಟ್ ಪಿನ್ ಅಂತ ಬಂದಿದೆಯಲ್ಲ, ಇಲ್ಲಿ ನಾವು ರಿಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅರ್ಥ. ನಮ್ಮ ಬ್ಯಾಂಕ್ ಹೆಸರು ಎಲ್ಲ ಕೂಡ ಬರ್ತಾಯಿದೆ, ಅಡ್ರೆಸ್ ಎಲ್ಲ ಬಂದಿದೆಯಲ್ಲ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ICICI ಬ್ಯಾಂಕ್ದವ್ರು ಏನಂದರೆ ATM ಕಾರ್ಡ್ ನಂಬರ್ ಹಾಕಿ ಅಂತ ತೋರಿಸ್ತಿದೆ. ಆದರೆ ನನ್ನ ಹತ್ರ ATM ಕಾರ್ಡ್ ಇಲ್ಲ, ಸದ್ಯಕ್ಕೆ ಕಳೆದೋಗಿದೆ. ಆದರೆ ನಾನು ಇವಾಗ ಯಾವ ಥರ ಇದು ಮಾಡ್ತೀನಿ ಅಂದರೆ, ಕೆಳಗಡೆ ನೀವು ನೋಡ್ತಾ ಇದ್ದೀರಲ್ಲ ಆಧಾರ್ ನಂಬರ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕಾಣಿಸ್ತಾ ಇಲ್ಲ ಸ್ನೇಹಿತರೆ, ಒಂದು ಸತಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಇಲ್ಲಿ ರೀಪಿನ್ ಅಂತ ಹೊಡೆದ ತಕ್ಷಣ ಇಲ್ಲಿ ಕೆಳಗಡೆ ಆಧಾರ್ ನಂಬರ್ ಇಲ್ಲಿ ನೋಡಿ, ಓಕೆನಾ? ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಬ್ಯಾಂಕಾ ಅಂತ ಕೇಳುತ್ತೆ. ಹೌದು, ನಮ್ಮದು ಇದೇ ಅಕೌಂಟ್ ಇದೆ. ನಾನು ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಫೋನ್ಪೇ ಇದವ್ರು ಏನು ಮಾಡ್ತಾಯಿದ್ದಾರೆ, ನಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಕೇಳ್ತಾ ಇದ್ದಾರೆ. ನಾನು ಒಂದು ಆರು ನಂಬರ್ ಮಾತ್ರ ಹೊಡಿಬೇಕು, ಅವ್ರಿಗೆ ಆಟೋಮೆಟಿಕ್ಕಾಗಿ ತೊಗೋತಾ ಇದೆ. ಓಕೆನಾ ಸ್ನೇಹಿತರೆ? ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸ್ನೇಹಿತರೆ, ಪಿನ್ ನಂಬರ್ OTP ಬರುತ್ತೆ, OTPನ ಆ್ಯಕ್ಟಿವೇಷನ್ ಮಾಡ್ಕೋಬೇಕು. ಸ್ನೇಹಿತರೆ, ನನಗೆ ಆಲ್ರೆಡಿ OTPನೂ ಕೂಡ ಬಂತು, ನಾನು OTPನ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಓಕೆ ಆಯ್ತಲ್ವ? ಸ್ನೇಹಿತರೆ, OTP ಆದ ತಕ್ಷಣ ನಿಮಗೆ ಒಂದು ಪಿನ್ ನಂಬರ್ ಜನರೇಟ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೆ. ನಾನು ಒಂದು ಪಿನ್ ನಂಬರ್ನ ಹಾಕೋತಾ ಇದ್ದೀನಿ, ಮತ್ತು ಸೇಮ್ ಪಿನ್ ನಂಬರ್ನ ಹಾಕೋಬೇಕು. ಓಕೆನಾ? 2 ಸಲ ಪಿನ್ ನಂಬರ್ ಇರುತ್ತೆ, ಒಂದು OTP ಆಗುತ್ತೆ. ಸ್ನೇಹಿತರೆ, ಒಂದು ನಿಮಿಷ, OTP ರಾಂಗ್ ಆಗಿದೆ. ಇಲ್ಲಿ ಪಿನ್ ನಂಬರ್ ಆಯಿತು, ಬ್ಯಾಂಕ್ ಪಿನ್ ನಂಬರ್ ಕೂಡ ಬಂತು. ನಾನು ಎರಡೂ ಕೂಡ ಆ್ಯಕ್ಟಿವೇಷನ್ ಮಾಡಿದೆ. ಇವಾಗ ಸೆಟ್ ದ ಪಿನ್ ನಂಬರ್, UPI ಪಿನ್ನನ್ನು ಕೇಳ್ತಿದ್ದೆ. ಸ್ನೇಹಿತರೆ, ಓಕೆನಾ? ಪಿನ್ ಅಂದರೆ ಗೊತ್ತಲ್ವ, ನಾವು ಫೋನ್ಪೇ ಮಾಡಿದಾಗ ಪಿನ್ ನಂಬರ್ ಜನ್ರೇಟ್ ಮಾಡ್ಕೊಂಡಿರ್ತೀವಲ್ಲ, ಆ ಥರ ಒಂದು ಪಿನ್ನನ್ನು ಹಾಕ್ಕೊಳ್ಳಿ, ಒಂದು 4 ನಂಬರ್ನ. ಮತ್ತು ಸೇಮ್ ಕೇಳುತ್ತೆ, ಇಷ್ಟಕ್ಕೆ ಮುಂಚೆ ಯಾವ್ದು ಹಾಕಿದರೆ ಅದನ್ನೇ ಮತ್ತೆ ಹಾಕಿ ಅಂತ ಕೇಳ್ತಿದ್ದೆ. ಇವಾಗ ಇನ್ನೊಂದು ಸತಿ ಹಾಕ್ಬಿಟ್ಟು ನಾನು ಓಕೆ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ನನಗಂತೂ ಪಿನ್ ನಂಬರ್ ಸೆಟ್ ಆಯಿತು. ಇವಾಗ ಬ್ಯಾಕ್ ಬಂದು ಟ್ರೈ ಮಾಡೋಣ. ಸ್ನೇಹಿತರೆ, ಬ್ಯಾಲೆನ್ಸ್ ಚೆಕಿಂಗ್ ಅಂತ ಹೋಗ್ತಾಯಿದ್ದೀನಿ. ICICI ಬ್ಯಾಂಕ್ ಅಲ್ವಾ ನಾವು ಇವಾಗ ಆ್ಯಡ್ ಮಾಡಿದ್ದು. ಇಲ್ಲಿ ನೋಡಿ, ಡಬಲ್ ನೋಡಿ ಸ್ನೇಹಿತರೆ, ನಾನಂತೂ ATM ಕಾರ್ಡ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಂಕಿಗೆ ಹೋಗ್ಬಿಟ್ಟು ಎಲ್ಲ ಅಮೌಂಟನ್ನ ವಿಡ್ರಾಲ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಅಮೌಂಟ್ ಇಷ್ಟು ಉಳಿದವ. ಓಕೆ, ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒನ್ ಮೋರ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಇದೇ ಥರದ ವಿಡಿಯೋಗಳು ಕೂಡ ಇನ್ನಷ್ಟು ಬರ್ತವೆ. ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದರ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.